ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಯಾವಾಗ ಜುಲೈ 19ರಿಂದ 25ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳ ಗೋಚಾರ ಅಂದರೆ ಯಾವ್ಯಾವ ಪರಿಸರದಲ್ಲಿ ಏನೇನು ರಿಸಲ್ಟ್ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಕುಜ ವೃಷಭ ರಾಶಿಯಲ್ಲಿ ಸಂಚಾರ, ಬುಧ ಮಿಥುನ ರಾಶಿಯಲ್ಲಿ ಸಂಚಾರ, ಗುರು ಸೂರ್ಯರು ಈಗ ಯುತಿಯಾಗಿದೆ. ನಮಗೆ ಗುರು ಉಚ್ಚ ಸ್ಥಿತಿಯಾದ ಕರ್ಕ ರಾಶಿಯಲ್ಲಿ ಸೂರ್ಯನು ಕೂಡ ಯುತಿಯಾಗಿದೆ. ಹಾಗೆ ಶುಕ್ರ ಕೇತು ಇಲ್ಲಿ ನಮಗೆ ಮಿಲನ ಸಿಂಹ ರಾಶಿಯಲ್ಲಿ. ಇನ್ನು ಚಂದ್ರ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ, ಶನೈಶ್ಚರನು ಮೀನ ರಾಶಿಯಲ್ಲಿಯೂ, ರಾಹು ನಮಗೆ ಕುಂಭ ರಾಶಿಯಲ್ಲಿ ಸಂಚಾರ. ಈ ವಾರದ ವಿಶೇಷತೆ ಏನು ಅಂದರೆ ಶುಕ್ರ ಕೇತುಗಳ ಮಿಲನ, ಗುರು ಮತ್ತು ಸೂರ್ಯನ ಮಿಲನ. ಸೊ ಅದನ್ನ ನಾವು ಪರಿಗಣಿಸೋಣ. ಗುರು ಉಚ್ಚ ಗುರುವಿನ ಸಲಹೆ ಸೂರ್ಯ ತಗೊಂಡಾಗ ಖಂಡಿತ ಒಂದು ಅಧಿಕಾರ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಇನ್ನು ಶುಕ್ರ ಕೇತು ಕಂಜೆಕ್ಟ್ ಆದಾಗ ಸೈಂಟಿಫಿಕ್ ರಿಸರ್ಚ್ಗೆ ಅನುಕೂಲ ಆಗುತ್ತೆ. ಸೊ ಇದನ್ನ ನಾವು ಪರಿಗಣಿಸಿಕೊಂಡು ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಧನುರಾಶಿ ನೋಡಿ, ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ ಮತ್ತು 11ನೇ ಮನೆ ಸಂಚಾರ. ಚಂದ್ರನಿಂದ ಲಾಭ ಹೆಚ್ಚಿಗೆ ನಿಲ್ಲಿಸಬಹುದು. ಹೊಸ ಉತ್ಸಾಹ ಉಲ್ಲಾಸದ ಜೊತೆಗೆ ಕೆಲಸ ಕಾರ್ಯಗಳ ಅನುಕೂಲನೂ ಮಾಡಿಕೊಡುತ್ತೆ ಚಂದ್ರ. ನಮ್ಗೆ ಇಲ್ಲಿ ಅರ್ಧಾಷ್ಟಮ ಶನಿಗೆ ಶಾಂತಿ ಬೇಕು. ಯಾಕಂದ್ರೆ ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾಗ ಶನೇಶ್ವರನ ದೃಷ್ಟಿ ಬೀಳ್ತಾರೆ. ಹಾಗಾಗಿ ಸ್ವಲ್ಪ ವಿಷಾರ ಯೋಗ ಅಂತೀವಿ. ಅಂದರ್ಥ ಖರ್ಚು ಹೆಚ್ಚಿಗೆ ಮಾಡುತ್ತೆ. ಕೆಲಸದಲ್ಲಿ ಏನಾದರೂ ಒಂದು ಹೂಡಿಕೆ ಬರೋದು ಅಥವಾ ಕೆಲಸದವ್ರಿಗೋಸ್ಕರ ಖರ್ಚು ಮಾಡೋದು, ಇಂಥದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ದಾನ ಧರ್ಮಗಳಿಗೆ ಹೆಚ್ಚಿಗೆ ಮಾಡಬೇಕು ಅನ್ಸುತ್ತೆ ಧನುರಾಶಿಯವರಿಗೆ ಈ ವಾರದ ಮೊದಲನೇ 3 ದಿವಸ. ಸೊ ಮಾಡಿ ತಪ್ಪಿಲ್ಲ, ಆದರೆ ಯೋಗ್ಯರಿಗೆ ದಾನ ಮಾಡೋದ್ರಿಂದ ಲಾಭ ಹೆಚ್ಚಿಗೆ ಪಡ್ಕೋಬಹುದು, ಪುಣ್ಯ ಅರ್ಜನೆ ಆಗುತ್ತೆ. ಹೊಟ್ಟೆ ತುಂಬಿದವರಿಗೆ ದಾನ ಮಾಡೋದ್ರಿಂದ ಲಾಭಗಳೇನು ಸಿಗಲ್ಲ ನಿಮಗೆ. 11ನೇ ಮನೆ ಚಂದ್ರ ಸಂಚಾರ ಮಾಡುತ್ತೆ ವಾರಾಂತ್ಯದಲ್ಲಿ, ಶುಭ ಫಲಗಳನ್ನ ಹೆಚ್ಚಿಗೆ ನೀಡಿಸ್ಬೋದು. ಇನ್ನು ಸಪ್ತಮದಲ್ಲಿ ಬುಧ ಸಪ್ತಮದಲ್ಲಿದ್ದಾಗ ಅಧಿಕ ಲಾಭಗಳನ್ನ ನಿರೀಕ್ಷಿಸಬಹುದು. ಕರ್ಮಾಧಿಪತಿನೂ ಸಪ್ತಮಾಧಿಪತಿನೂ ಸಪ್ತಮದಲ್ಲೇ ಇರೋದ್ರಿಂದ ವ್ಯವಹಾರ ಬಿಸ್ನೆಸ್ ಅಲ್ಲಿ ಅಧಿಕ ಲಾಭ ನೋಡ್ಬೋದು. ಬುಧ ನಿಮಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಧನುರಾಶಿಯವರಿಗೆ ಸಪ್ತಮಾದೀಪ ಮತ್ತು ಕರ್ಮಾದೀಪ ಸಪ್ತಮದಲ್ಲೇ ಇರೋದು ಒಂದು ಅಡ್ವಾಂಟೇಜು. ಅದು ನಿಮಗೆ ಲಾಭದಾಯಕವಾಗಿ ಬುಧ ತಂದುಕೊಡುತ್ತೆ. ನಂತರ 6ನೇ ಮನೆಯಲ್ಲಿ ಬುಧ ಸಂಚಾರ. ಸೊ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ, ಇದು ನಿಮಗೆ ಅನುಕೂಲ. ದಶಾಭುಕ್ತಿ ಒಂದು ಚೆನ್ನಾಗಿದೆ, ಇದು ಒಂದು ಅನುಕೂಲ ಚೆನ್ನಾಗೇ ಮಾಡಿಕೊಡುತ್ತೆ. ಇನ್ನು ಅಷ್ಟಮದಲ್ಲಿ ಗುರು ಸೂರ್ಯ ಇರೋದ್ರಿಂದ, ಭಾಗ್ಯಾಧಿಪತಿ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಷ್ಟಮದಲ್ಲಿ ಗುರು ಜೊತೆ ಸೇರ್ಕೊಂಡಿದೆ. ಹಾಗಾಗಿ ಗುರು ಮತ್ತು ಸೂರ್ಯರು ಇಬ್ಬರಿಗೂ ಪರಿಹಾರ ಬೇಕು. ಗುರುಗೋಸ್ಕರ ಹಳದಿ ವಸ್ತ್ರವನ್ನು ಗುರು ಸಮಾನರಿಗೆ ಕೊಡಿ. ಓಂ ನಮಃ ಶಿವಾಯ ಒಂದು 21 ಬಾರಿ ಹೇಳ್ಕೊಳ್ಳಿ. ಕಡಲೆಯನ್ನು ಶಿವನ ದೇವಸ್ಥಾನದಲ್ಲಿ ಹಂಚಿ. ಮತ್ತು ಭಾಗ್ಯಾದೀಪ ಸೂರ್ಯನೂ ಸೇರ್ಕೊಂಡಿರೋದ್ರಿಂದ ಸೂರ್ಯ ಉದೀಕೆ ಎದ್ದು ಅರ್ಘ್ಯ ಕೊಡೋದು, ತಂದೆ ಸಲಹೆ ತಗೊಳ್ಳೋದು, ತಂದೆಯ ಆಶೀರ್ವಾದ ತಗೊಳ್ಳೋದು. ಅದೇ ತರನೇ ಗೋಧಿಯನ್ನು ನಾರಾಯಣನ ದೇವಸ್ಥಾನದಲ್ಲಿ ದಾನ ಕೊಡೋದ್ರಿಂದ ಕೂಡ ಧನುರಾಶಿಗೆ ಸೂರ್ಯ ಪರಿಹಾರ ಆಗುತ್ತೆ. ಸೊ ಓವರ್ ಆಲ್ ತಗೊಂಡಾಗ ಕೆಲಸ ಕಾರ್ಯ ಚೆನ್ನಾಗಿದೆ, ಬಟ್ ಆರೋಗ್ಯದ ವಿಷಯದಲ್ಲಿ, ಮನೆಯ ಕುಟುಂಬದ ವಿಷಯಕ್ಕೆ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಒಳ್ಳೆಯದಾಗಿ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಚೆನ್ನಾಗಿದೆ, ಸಪ್ತಮದಲ್ಲಿ ಸೂರ್ಯ ಬಂತು, ಮತ್ತೆ 6ನೇ ಮನೆಯಲ್ಲಿ ಬುಧ. ಸೊ ಬುಧ ಕೂಡ ಕೆಲಸ ಕಾರ್ಯ ವೃತ್ತಿ ಜೀವನದಲ್ಲಿ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ನಿಮಗೆ. ಇನ್ನು ಪಂಚಮದಲ್ಲಿ ಕುಜ ಕೂಡ ಒಳ್ಳೆ ಲಾಭದಾಯಕವಾಗಿದೆ. ಸಪ್ತಮದಲ್ಲಿ ಗುರು ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ, ವ್ಯಾಪಾರ ವೃದ್ಧಿಗೆ ಎಲ್ಲ ರೀತಿ ಮಕರ ರಾಶಿಯವರು ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನೋಡಿ, 2ನೇ ಮನೆ ರಾಹು, ಅಷ್ಟಮದಲ್ಲಿ ಕೇತು, ಅದಕ್ಕೆ ಪರಿಹಾರ ಬೇಕು. 2ನೇ ಮನೆ ರಾಹು ಹಣಕಾಸು ನಿಲ್ಲಕ್ಕೆ ಕಷ್ಟ ಆಗುತ್ತೆ. ಕುಟುಂಬದಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರುತ್ತೆ. ಅಷ್ಟಮದಲ್ಲಿ ಕೇತು ಇದ್ದಾಗ ಸಣ್ಣ ಪುಟ್ಟ ಏಟ್ ಬೀಳೋದು, ಅಥವಾ ಪತಿ ಅಥವಾ ಪತ್ನಿಯ ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನಗತಿ ನಡೆಯೋದು. ಶುಕ್ರ ಜೊತೆ ಬೇರೆ ಯುತಿಯಾಗಿದೆ. ಸೊ ಪತಿ ಅಥವಾ ಪತ್ನಿಗೆ ದುಡ್ಡು ಬರುವಂಥ ಚಾನ್ಸಸ್ ಹೆಚ್ಚಾಗಿ ಕಂಡ್ರೂ ಕೂಡ ಕೇತು ಅದನ್ನು ಕಟ್ ಮಾಡ್ತಾ ಇದೆ. ಸೊ ಕೇತುಗೆ ಪರಿಹಾರ ಮಾಡ್ಕೊಂಡ್ರೆ ಕುಟುಂಬದಲ್ಲಿ ಅಥವಾ ಪತಿ ಪತ್ನಿಗೆ ಹಣಕಾಸು ಬರುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡಿ, ಬೀದಿ ನಾಯಿಗೆ ಆಹಾರ ಕೊಡಿ, ಅಥವಾ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಮಕರ ರಾಶಿಯವರಿಗೆ. ಓವರ್ ಆಲ್ ತಗೊಂಡ್ರೆ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಪರ್ಸನಲ್ ಲೈಫ್ಗೋಸ್ಕರ ಪರಿಹಾರ ಬೇಕು. ಒಳ್ಳೆಯದಾಗಿ. ಕುಂಭರಾಶಿಯವರಿಗೆ 8, 9ರಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರುವಾಗ ಈ ವಾರದ ಪೂರ್ತಿ ಚಂದ್ರನಿಗೆ ಪರಿಹಾರ ಬೇಕು.
ನಿಮಗೆ ಎರಡನೇ ಮನೆ ಶನೇಶ್ವರಂದೇ ಚಂದ್ರನ ಮೇಲೆ ಬೀಳ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಆಪಾದನೆ ಅಥವಾ ಸಣ್ಣ ಪುಟ್ಟ ಬ್ಲೇಮ್ ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ ಏನಾದರೂ ನಿಮ್ಮ ಕೈಯಲ್ಲಿ ಸಣ್ಣ ಪುಟ್ಟ ತಪ್ಪಾಗೋ ಚಾನ್ಸ್ ಇರುತ್ತೆ ಕುಂಭರಾಶಿ ಈ ವಾರದಲ್ಲಿ. ಸೊ ಇದಾಗಬಾರ್ದು ಅಂದ್ರೆ ಏನು, ಎರಡು ಸರಿ ಯೋಚನೆ ಮಾಡಿ ಕೆಲಸ ಮಾಡಿ ಚಿಂತನೆ ಇರಲ್ಲ. ಯಾಕೆ ಚಿಂತೆ ಇರಲ್ಲ ಅಂದರೆ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಸೊ ಗುರು ಬ್ಯಾಲೆನ್ಸ್ ಮಾಡಿಬಿಡುತ್ತೆ ನಿಮ್ಮನ್ನ. ಸೊ ಅದಕ್ಕೋಸ್ಕರ ಈಗಾಗಲೇ ಪಾಠ ಕಲ್ತಿರ್ತೀರಾ, ಸ್ವಲ್ಪ ನಿಧಾನಕ್ಕೆ ಹೋಗಿ ಅಷ್ಟೇ. ಅದರಿಂದ ನಿಮಗೆ ಅದೇ ಪರಿಹಾರ ಆಗುತ್ತೆ. ಇನ್ನು ನಮಗೆ ಎರಡನೇ ಮನೆ ಶನಿಗೋಸ್ಕರ ಎಳ್ಳೆಣ್ಣೆ ದೀಪ ಹಚ್ಚೋದು, ರಾಮರಕ್ಷೆ ಸ್ತೋತ್ರ ಹೇಳೋದು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ, ಇದು ಹೇಳ್ಕೊತಾ ಇದ್ರೆ ನಿಮಗೆ ಖಂಡಿತ ಶನೇಶ್ವರನ ಪರಿಹಾರ ಆಗುತ್ತೆ. ಇನ್ನು ಆರನೇ ಮನೆ ಗುರು ಇರೋದ್ರಿಂದ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಆರೋಗ್ಯದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ, ಕೆಲಸ ಕಾರ್ಯಗಳು ಚೆನ್ನಾಗೇ ನಡೆಯುತ್ತೆ. ಇನ್ನು ಕುಂಭರಾಶಿಯವರಿಗೆ 4ರಲ್ಲಿ ಕುಜ ಸಂಚಾರ, ಅದು ಲಾಭದಾಯಕವಾಗಿದೆ. ಇನ್ನು 6ನೇ ಮನೆಯಲ್ಲಿ ಸೂರ್ಯ ಸಂಚಾರ. ಸೊ ಸೂರ್ಯ ಗುರು 6ರಲ್ಲಿದ್ದಾಗ ನಿಮಗೆ ಶತ್ರುಗಳ ಮೇಲೆ ವಿಜಯ. ಈಗ ಅದೇ ಇಂಪಾರ್ಟೆಂಟ್ ಕುಂಭರಾಶಿಯವರಿಗೆ. ಸ್ವಲ್ಪ ಆರೋಗ್ಯವನ್ನು ನೋಡ್ಕೊಂಡ್ಬಿಟ್ರೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ಹೊಸ ಕೆಲಸ ಸಿಗೋಕ್ಕೆ ಅವಕಾಶಗಳಿದೆ, ಹೊಸ ಪ್ರಾಜೆಕ್ಟ್ ಸಿಗೋಕ್ಕೆ ಅವಕಾಶಗಳಿದೆ, ಹೊಸ ಕನೆಕ್ಷನ್ಸು, ಹೊಸ ಜನಗಳನ್ನ ಭೇಟಿ ಮಾಡೋಂಥ ಅವಕಾಶಗಳು ಹೆಚ್ಚಾಗಿ ಕಾಣುತ್ತೆ. ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಒಂದು ಎಚ್ಚರಿಕೆ ವಹಿಸಿ, ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಜನ್ಮಶನಿ ನಡೀತಾ ಇದೆ. ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ. 7ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾಗ ಉತ್ಸಾಹ ಉಲ್ಲಾಸ ಚೆನ್ನಾಗಿರುತ್ತೆ. ಅಷ್ಟಮಕ್ಕೆ ಹೋದಾಗ ಖರ್ಚು ಜಾಸ್ತಿ ಆಗುತ್ತೆ. ಪಂಚಮಾಧಿಪತಿ ಆಗಿರೋದ್ರಿಂದ ಮಕ್ಕಳಿಗೋಸ್ಕರ ಖರ್ಚು ಜಾಸ್ತಿ ಆಗುತ್ತೆ. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಯಾಕಂದರೆ ಬುಧನು ಕನೆಕ್ಟ್ ಆಗೋದ್ರಿಂದ ಚಂದ್ರನಿಗೆ ಸ್ವಲ್ಪ ಖರ್ಚು ಹೆಚ್ಚು, ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ತೊಗೊಳ್ಳೋಂಥ ಚಾನ್ಸಸ್ಸು. ಆದರೆ ತೊಗೊಳೋಕೆ ಎಚ್ಚರಿಕೆ ತೊಗೊಳ್ಳೋಕೆ ಜನ್ಮದಲ್ಲಿ ಶನಿ ನಡೀತಾ ಇರೋದ್ರಿಂದ ಕೈಗೆ ಎಟ್ಕೊಂಡಿದ್ರೆ ಮಾತ್ರ ಕೈ ಹಾಕಿ. ನಂತರ ಮೀನರಾಶಿಯವರಿಗೆ 3ನೇ ಮನೆ ಕುಜ ಅತ್ಯುತ್ತಮ ಲಾಭ ತಂದುಕೊಡುತ್ತೆ. ಸ್ಥೈರ್ಯ ಹೆಚ್ಚು ಮಾಡುತ್ತೆ. ಆ ಸ್ಥೈರ್ಯ ಓವರ್ ಆಗಬಾರ್ದು. ಯಾಕಂದರೆ ಜನ್ಮದಲ್ಲಿ ಶನಿ ಇರೋದ್ರಿಂದ ಗುರುವಿನ ದೃಷ್ಟಿ ಬೀಳ್ತಿದೆ. ಗುರು ಪರಿಹಾರ ಮಾಡ್ತಾ ಇದೆ, ಗುರು ಬಲ ಇದೆ, ಶನೇಶ್ವರನಿಗೆ ಪರಿಹಾರ ಆಗ್ತಾ ಇದೆ. ಸೊ ಚಿಂತೆ ಏನೂ ಇಲ್ಲ. ಬಟ್ ಆದರೆ ಸಂಯಮ ಸಹನೆ ಕಾಪಾಡಿಕೊಳ್ಳಬೇಕಾಗುತ್ತೆ. ಶನೇಶ್ವರನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಎಳ್ಳೆಣ್ಣೆ ದೀಪ ಹಚ್ಚಿ. ಸೊ ಇದು ನಿಮಗೆ ಖಂಡಿತ ಸಹಾಯಕರವಾಗಿರುತ್ತೆ. ಗುರು ಬಲ ಇದೆ, ಗುರು ಜೊತೆ ಸೂರ್ಯನೂ ಇದೆ. ಗುರು ಸೂರ್ಯರು ಯಾವಾಗ ಶನಿ ಕನೆಕ್ಟ್ ಆಗುತ್ತೋ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ಅವಕಾಶ ತಂದುಕೊಡುತ್ತೆ ಈ ತಿಂಗಳು. ಸೊ ಈ ವಾರದಲ್ಲಿ ನಿಮಗೆ ಹೊಸ ಕೆಲಸ ಸಿಗೋದಾಗಲಿ, ಹೊಸ ಪ್ರಾಜೆಕ್ಟ್ ಸಿಗೋದಾಗಲಿ, ಅದಕ್ಕೆ ಅನುಕೂಲ ಖಂಡಿತ ಮಾಡಿಕೊಡುತ್ತೆ. ಇನ್ನು 4ನೇ ಮನೆ ಬುಧ ವಿದ್ಯಾರ್ಥಿಗಳಿಗೆ ಅನುಕೂಲ, ವಿದ್ಯಾಭ್ಯಾಸಕ್ಕೆ ಅನುಕೂಲ, ಸೊ ಕ್ರೀಡೆಯಲ್ಲಿ ಅನುಕೂಲ. ಸೊ ಓವರ್ ಆಲ್ ತುಂಬ ಚೆನ್ನಾಗಿದೆ ನಿಮಗೆ ಈ ವಾರದ ಗ್ರಹಗತಿ. ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.